ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶ್ರಮಾನುಭವಗಳ ದಿನಗಳ ಈ ಕೊನೆಯ ನಿಮಿಷಗಳಲ್ಲಿ ನಾವು ಬಂದಿರುವಾಗ ದೇವರ ಯೇಸು ಸ್ವಾಮಿಯ ಶ್ರಮಾನುಭವಗಳನ್ನು ಧ್ಯಾನಿಸಲಿಕ್ಕೆ ನಮಗೆ ದೇವರ ಅವಕಾಶವನ್ನು ಕೊಟ್ಟಿದ್ದಾನೆ. ಇದರ ಮೂಲಕವಾಗಿ ನಮ್ಮ ಜೀವನದ ಆತ್ಮೀಕವಾದಂಥ ಅನುಭವಗಳಿಗೆ ಒಂದು ಬಲವನ್ನು ಸಿಕ್ಕುವ ಹಾಗೆ ದೇವರು ನಮ್ಮನ್ನು ನಡೆಸಿದ್ದಾನೆ, ಕಾಪಾಡಿದ್ದಾನೆ. ಇವತ್ತಿನ ಪಾರಾಯಣಕ್ಕಾಗಿ, ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯದ ಭಾಗವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯವಾಗಿದೆ. ಒಣಗಿದ ಎಲುಬುಗಳ ಪುನರ್ಜೀವನದ ಬಗ್ಗೆ ಆಗಿದೆ ಆ ಭಾಗಗಳಲ್ಲಿ ಪ್ರವಾದನೆ ಮೂಲಕವಾಗಿ ಬರೆಯಲ್ಪಟ್ಟಿರುವಂಥದ್ದು. ಅದರಲ್ಲಿ 3ನೇ ವಾಕ್ಯ ಒಂದ್ಸರಿ ಓದುತ್ತೇನೆ. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟನು. ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ. ನಮ್ಮ ಬಗ್ಗೆ ಎಲ್ಲವನ್ನು ತಿಳಿದವರನ್ನಾಗಿದ್ದಾನೆ ನಮ್ಮ ಕರ್ತನಾದ ದೇವರು. ಯೇಸು ಸ್ವಾಮಿಯ ಜೀವಿತದ ಅನುಭವಗಳು ಕೂಡ ನಮ್ಮ ಬಗ್ಗೆ ಪರಿಶೋಧಿಸುವಂಥ ಕೆಲವು ವಿಷಯಗಳನ್ನು ಕೂಡ ಅದರಲ್ಲಿ ಅಡಕವಾಗಿರುತ್ತದೆ. ಯೇಸು ಸ್ವಾಮಿಯ ಜೀವನದ ಶೈಲಿಯಲ್ಲಿ ನಾವು ಕೂಡ ಬದುಕಬೇಕು ಎಂಬುದಾಗಿರುವಂಥದ್ದು ದೇವರ ಚಿತ್ತವಾಗಿದೆ. ಪ್ರಿಯರೇ, ಈ ಭಾಗವನ್ನು ಓದುವಂಥ ಸಮಯದಲ್ಲಿ ಇಸ್ರಾಯೇಲ್ ಜನರು ಯಹೂದರ ಮಧ್ಯದಲ್ಲಿ ಇರುವಂಥ ಗೊಂದಲಗಳನ್ನು ನಿಲ್ಲಿಸಿ ಇವರೆಲ್ಲರೂ ಒಂದಾಗುವಂಥ ಒಂದು ದಿನದ ಬಗ್ಗೆ ಕೂಡ ಇಲ್ಲಿ ಪ್ರವಾದನೆ ಮೂಲಕವಾಗಿ ಎಚ್ಚರಿಸ್ತಾ ಇದೆ, ನಮಗೆ ಹೇಳ್ತಾ ಇದೆ. ಇಸ್ರಾಯೇಲ್ ಜನರು ಪ್ರವಾಸದಲ್ಲಿ ಇದ್ದ ಸಮಯದಲ್ಲಿ ಅವರು ಭೌತಿಕವಾಗಿಯೂ ಆತ್ಮೀಕವಾಗಿಯೂ ಹಿಂದುಳಿದವರಾಗಿ ಜೀವಿಸ್ತಾ ಇದ್ದರು. ಆತ್ಮೀಕವಾದ ಮರಣವು ಅವರಿಗೆ ಉಂಟಾಯಿತು ಎಂಬುದಾಗಿ ಈ ಸತ್ಯವೇದನೆ ಓದುವಾಗ ಗೊತ್ತಾಗ್ತದೆ. ಅದರ ಒಂದು ಗುರುತಾಗಿದೆ ಈ ಒಣಗಿದ ಎಲುಬುಗಳು ಎಂಬುದಾಗಿರುವಂಥ ಒಂದು ವಸ್ತುತೆ. ಈ ಭಾಗಗಳಲ್ಲಿ ದೇವರು ಪ್ರವಾದಿಗೆ ಕೇಳುತ್ತಾ ಇರುವಂಥ ಒಂದು ಪ್ರಶ್ನೆಯಾಗಿದೆ, ಈ ಎಲುಬುಗಳಿಗೆ ಜೀವ ಉಂಟಾಗುತ್ತದಾ, ಪುನಃ ಬದುಕುತ್ತದೆಯಾ ಎಂಬುದಾಗಿ. ಆವಾಗ ಪ್ರವಾದಿ ಹೇಳ್ತಾ ಇರುವಂಥ ಒಂದು ವಿಷಯ ಬಹಳ ಆಶ್ಚರ್ಯವಾದಂಥ ಒಂದು ವಿಷಯವಾಗಿದೆ. ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂಬುದಾಗಿರೋದು. ಪ್ರವಾದಿಗೆ ಗೊತ್ತು ಇದು ತನ್ನಿಂದ ಸಾಧ್ಯವಲ್ಲ ಎಂಬುದಾಗಿರೋದು. ಆದರೆ ಪ್ರವಾದಿಗೆ ಇನ್ನೊಂದು ಭರವಸೆ ಕೂಡ ಇತ್ತು, ದೇವರಿಂದ ಇದು ಸಾಧ್ಯ. ಆ ಒಂದು ನಿರೀಕ್ಷೆ ಪ್ರವಾದಿಗೆ ಇತ್ತು. ಪ್ರವಾದಿ ಈ ಒಂದು ನಿರೀಕ್ಷೆಯಿಂದ ಆಗಿದೆ ಈ ಇಸ್ರಾಯೇಲ್ ಜನರನ್ನು ಕೂಡ ಮುನ್ನಡೆಸ್ತಾ ಇರುವಂಥದ್ದು. ಪ್ರಿಯರೇ, ಇಲ್ಲಿ ನರಪುತ್ರನ ಹತ್ರ ಕೇಳುತ್ತಿರುವ ಆಗ ಈ ಒಣಗಿದ ಎಲುಬುಗಳ ಹತ್ರ ನೀನು ಮಾತನಾಡಬೇಕು ಎಂಬುದಾಗಿ ಕೂಡ ಹೇಳ್ತಾ ಇದೆ. ಏನು ಮಾತನಾಡಬೇಕು? ದೇವರು ಕೇಳಿಕೊಟ್ಟಂಥ ವಚನವು ಮಾತನಾಡಬೇಕು. ಈ ಒಣಗಿದ ಎಲುಬುಗಳ ಅವಸ್ಥೆ ಅನ್ನೋಂಥದ್ದು ಪಾಪದಲ್ಲಿ ಆತ್ಮಿಕವಾಗಿ ಎಲ್ಲವೂ ನಾವು ಮರಣಕ್ಕೆ ಅನುಭವಿಸಿದವರಾಗಿ ಮರಣದಲ್ಲಿ ಬಿದ್ದಿರುವಂಥ ಒಂದು ಅನುಭವ ಆಗಿದೆ. ಇಲ್ಲಿ ತಗ್ಗಿನ ಅನುಭವ ಅಂತ ತಗ್ಗಿನಲ್ಲಿ ಕಂಡಿರುವಂಥ ಎಲುಬುಗಳ ಒಂದು ಕೂಟ ಇಸ್ರಾಯೇಲ್ ಜನರನ್ನು ಗುರುತಿಸುವಂಥದ್ದಾಗಿದೆ. ತಳ್ಳಲ್ಪಟ್ಟಂಥ ದೊಡ್ಡ ಒಂದು ಸಮಾಜ. ಏಕೆಂದರೆ ಆ ತಗ್ಗಿನಲ್ಲಿ ಅನೇಕರನ್ನು ಸರಿಯಾದ ಒಂದು ಶವ ಸಂಸ್ಕಾರವನ್ನು ಸಿಗದೆ ಅವಮಾನಕ್ಕೆ ಗುರಿಯಾದವರನ್ನು ಇಡುವಂಥ ಒಂದು ಸ್ಥಳ. ಅಷ್ಟು ಲಕ್ಷಾಂತರ ಜನರಿರ್ತಾರೆ. ಆದರೆ ಅಂಥ ಜನರನ್ನು ದೇವರು ಪುನರುಜ್ಜೀವಿಸುವಂಥ, ಜೀವ ಕೊಡುವಂಥ, ಅವರಿಗೆ ಹೊಸ ಒಂದು ಬಲವನ್ನು ಕೊಡುವಂಥ ಒಂದು ಅನುಭವವಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ಯೇಸು ಸ್ವಾಮಿಯ ಶ್ರಮಾನುಭವವನ್ನು ಕೂಡ ಅನುಭವಿಸುವಾಗ ಯೇಸು ಸ್ವಾಮಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟನು ಎಂಬ ಒಂದು ವಿಷಯಕ್ಕೆ ಬರುವಾಗ ಅಯ್ಯೋ ಸ್ವಾಮಿಗೆ ಪರಾಜಯ ಆಯಿತು ಎಂಬುದಾಗಿ ಕೆಲವರು ಅಂದ್ಕೊಳ್ತಾರೆ. ಯೇಸು ಸ್ವಾಮಿ ಮರಣಕ್ಕೆ ಈಡಾಯಿತು ಎಂಬುದಾಗಿ ಅಂದ್ಕೊಳ್ತಾರೆ. ಆದರೆ ಅದೇನಲ್ಲ. ಮರಣವನ್ನೊಂದೊಂದು ಸೋಲಲ್ಲ. ತಿರಸ್ಕರಿಸಲ್ಪಡುವಂಥ ಒಂದು ಅನುಭವ ಅನ್ನೊಂದೊಂದು ಸೋಲಲ್ಲ. ನಮ್ಮನ್ನು ತಳ್ಳಿ ಹೇಳುವುದಂತ ಅನ್ನೊಂಥದ್ದು ಒಂದು ಸೋಲಲ್ಲ. ಒಂದು ಪುನರುಜ್ಜೀವನ ಅಲ್ಲಿ ಇದೆ, ಒಂದು ಪುನರುದ್ಧಾನ ಅಲ್ಲಿ ಇದೆ. ಅದಕ್ಕೋಸ್ಕರ ಪ್ರವಾದಿಗೆ ದೇವರು ಎಚ್ಚರಿಸುವಂಥ ಮಾತು, ಅಂಥ ಜನರ ಹತ್ರ ನೀನು ಹೋಗಿ ಮಾತನಾಡಬೇಕು. ಏನು ಮಾತನಾಡಬೇಕು? ದೇವರ ವಚನವು ಮಾತನಾಡಬೇಕು. ಪ್ರಿಯರೇ, ಈ ದೇವರ ವಚನದಿಂದ ಇವುಗಳಿಗೆ ಬಲ ಸಿಕ್ಕಲಿಕ್ಕಿದೆ. ದೇವರ ವಚನಗಳಿಂದ ಇವುಗಳಲ್ಲಿ ಹೊಸ ಚೈತನ್ಯವು ಮೂಡುತ್ತದೆ. ದೇವರ ವಚನದಿಂದ ಇವರಿಗೆ ಒಂದು ಹೊಸ ಆತ್ಮೀಕವಾದ ಅನುಭವಗಳು ಸಿಗುತ್ತದೆ ಎಂಬುದಾಗಿರುವಂಥದ್ದು ಪ್ರವಾದಿಯ ಮೂಲಕವಾಗಿ ಎಚ್ಚರಿಸ್ತಾ ಇದೆ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸಿದ್ದು, ದೇವರಿಗೆ ಗೊತ್ತು. ಮನುಷ್ಯನಿಗೆ ಅಸಾಧ್ಯವಾದಂಥ ವಿಷಯವಾಗಿದೆ ಇದು, ಆದರೆ ದೇವರಿಗೆ ಸಾಧ್ಯ ಎಂಬುದಾಗಿರೋದು ಗೊತ್ತು. ಪ್ರಿಯರೇ,
ನಾವು ತಳ್ಳಲ್ಪಟ್ಟ ಅನುಭವದಲ್ಲಿದ್ದರೆ, ತಿರಸ್ಕರಿಸಲ್ಪಟ್ಟಂಥ ಅನುಭವದಲ್ಲಿದ್ದರೆ, ಇಲ್ಲಿ ಯಾವ ಥರದ ಮಾನ್ಯತೆಯನ್ನು ಸಿಗದೆ ಅವಮಾನವನ್ನು ಸಹಿಸಿ ಅವಮಾನದಲ್ಲಿ ಇದ್ದಂಥ ಈ ಶವ ಸಂಸ್ಕಾರ ಕೂಡ ಸಿಗದೇ ಇರುವಂಥ ಈ ಅನೇಕ ಜನರು ಅಲ್ಲಿ ಆ ತಗ್ಗಿನಲ್ಲಿ ಬಿದ್ದಿರುವಾಗ ದೇವರು ಅವರಿಗೆ ಚೈತ್ಯವನ್ನು ಕೊಡ್ತಾ ಇದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಅಂಥ ಒಂದು ಅವಮಾನಕ್ಕೆ ಗುರಿಯಾಗುವಂಥ ಅನುಭವಗಳಿದ್ದರೆ, ತಳ್ಳಲ್ಪಟ್ಟಂಥ ಅನುಭವಗಳಿದ್ದರೆ, ನಮಗೆ ಒಂದು ಪುನರುಜ್ಜೀವನದ ಅಲ್ಲವೇ ಒಂದು ಪುನರುದ್ಧಾನದ ಅನುಭವ ಇದೆ ಎಂಬುದಾಗಿ ಕೂಡ ನಾವು ತಿಳಿದುಕೊಳ್ಳಬೇಕು. ಎರಡನೇದಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಶ್ವಾಸಕ್ಕೆ ಹೇಳ್ತಾ ಇದೆ. ನರಪುತ್ರನೇ, 9ನೇ ವಾಕ್ಯ, ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೊಸ ಒಂದು ಚೈತನ್ಯ ಜೀವವನ್ನು ಕೊಡ್ತಾ ಇದೆ. ಪ್ರಿಯರೇ, ಹೊಸ ಒಂದು ಜೀವವನ್ನು ನಾವು 6ನೇ ವಾಕ್ಯವನ್ನು ಓದುವಾಗ ಗೊತ್ತು, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿಸಿ ಚರ್ಮಗಳನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬಿಸುವನು ಎಂಬುದಾಗಿ. ಪ್ರಿಯರೇ, ಒಣಗಿದ ಎಲುಬುಗಳು ಈ ಪ್ರವಾದಿ ಮಾತನಾಡ್ತಾ ಇರುವಾಗಲೇ, ಈ ದೇವರ ವಚನವನ್ನು ಮಾತನಾಡ್ತಾ ಇರುವಾಗಲೇ ಅಲ್ಲಿ ಟಕಟಕನೆ ಶಬ್ದವನ್ನು ಬಂತು. ಈ ನರಗಳ ಈ ಎಲುಬುಗಳೆಲ್ಲ ಕೂಡಿ ಒಂದು ಮನುಷ್ಯ ರೂಪವಾಯಿತು ಎಂಬುದಾಗಿ ಅಲ್ಲಿ ಓದಲಿಕ್ಕೆ ಆಗ್ತಾ ಇದೆ. ಆದರೆ ಅವುಗಳಲ್ಲಿ ಜೀವ ಇಲ್ಲ ಆಗಿತ್ತು. ಪ್ರಿಯರೇ, ಬರೀ ಶರೀರ ಮಾತ್ರ ಅಲ್ಲಿ ಮಳೆ. ಆದರೆ ಈಗ ಶ್ವಾಸಕ್ಕೆ ಒಂದು ಅಪ್ಪಣೆ ಕೊಡ್ತಾ ಇದೆ. ಒಂದು ದೊಡ್ಡ ಸುಳಿಗಾಳಿ ಇದರ ಮೇಲೆ ಬೀಸಿ ಪ್ರಿಯರೇ ಇದಕ್ಕೆ ಪುನರ್ಜೀವ ಸಿಗುತ್ತಾ ಇದೆ. ಪ್ರಿಯರೇ, ನಮಗೂ ಇದೊಂದು ಪವಿತ್ರಾತ್ಮನ ಒಂದು ಕೆಲಸವಾಗಿದೆ. ಈ ಒಂದು ಪವಿತ್ರಾತ್ಮನ ಆವಾಸ, ಈ ಒಂದು ಶ್ವಾಸವು ನಮ್ಮೊಳಗೆ ಊದಬೇಕು. ನಮ್ಗೆ ಗೊತ್ತು, ಆದಿಕಾಂಡದಲ್ಲಿ ಓದುವಾಗ ಮನುಷ್ಯನನ್ನು ಉಂಟು ಮಾಡಿದ ಕೂಡಲೇ ದೇವರು ಮನುಷ್ಯನ ಮೂಗಿನಲ್ಲಿ ತನ್ನ ಶ್ವಾಸವನ್ನು ಊದಿ ಬದುಕಿಸಿದೆ ಎಂಬುದಾಗಿರೋದು. ನಮ್ಮನ್ನು ಹಾಗೆ ಬದುಕಿಸಲಿಕ್ಕೆ ದೇವರು ಶಕ್ತಿಯುಳ್ಳವನಾಗಿದ್ದಾನೆ. ಪ್ರಿಯರು, ನಾವು ಬರೀ ಸತ್ತು ಹೋಗಿರುವಂಥ ಅನುಭವ ಅಲ್ಲ ನಮಗೆ ಬೇಕಾಗಿರುವಂಥದ್ದು. ಜೀವ ಇರುವಂಥ ಪವಿತ್ರಾತ್ಮನ ಶಕ್ತಿಯನ್ನು, ಆತ್ಮಿಕವಾದಂಥ ಶಕ್ತಿಯನ್ನು ಹೊಂದಿದವರಾಗಿ ನಾವು ಬದುಕಬೇಕು. ಪ್ರಿಯರೇ, ಮೂರನೇದಾಗಿ ಇಲ್ಲಿ ಹೇಳ್ತಾ ಇರುವಂಥ ಒಂದು ವಿಷಯ, ಈ ಎಲುಬುಗಳಿಗೆಲ್ಲ ಜೀವ ಬಂತು. ಈಗ ಸಮಾಧಿಗಳು ಕೂಡ ತೆರೆಯಲಿಕ್ಕಿದೆ ಎಂಬುದಾಗಿರುವಂಥ ದೊಡ್ಡ ಒಂದು ಸಂದೇಶವಾಗಿದೆ. ಪ್ರಿಯರೇ, ಸಮಾಧಿಗಳೆಂದರೆ ಎಲ್ಲವನ್ನು ಭರವಸೆಯನ್ನು ಬಿಟ್ಟು ಹೋಗಿರುವಂಥ ಒಂದು ಅನುಭವ. ಅಲ್ಲಿ ಮತ್ತು ಯಾರು ಹಿಂತಿರುಗಿ ನೋಡಲ್ಲ, ಯಾರು ಆ ಜಾಗಕ್ಕೆ ಹೋಗಲ್ಲ, ಎಲ್ಲವೂ ಆಗೋಯ್ತು. ಆದರೆ ಪ್ರಿಯರೇ, ಇಲ್ಲಿ ಸತ್ಯವೇದನು ಎಚ್ಚರಿಸ್ತಾ ಇರುವಂಥದ್ದು, ಅಲ್ಲೂ ಕೂಡ ಸಮಾಧಿಯ ಬಾಗಿಲನ್ನು ತೆರೆಯುವಂಥ ಒಂದು ಅನುಭವ ಕೂಡ ದೇವರು ನಮಗೆ ಕೊಡ್ತಾ ಇದ್ದಾನೆ. ಅದರಿಂದ ಯಾವ ಥರದ ಭರವಸೆ ಇಲ್ಲದೆ ಇರುವಂಥದ್ದು ಅನುಭವ ಅಲ್ಲ ದೇವರು ನಮಗೆ ಕೊಡುವಂಥದ್ದು. ತನ್ನೊಡನೆ ಬದುಕುವಂಥ ಒಂದು ಇಸ್ರಾಯೇಲ್ ಜನರನ್ನು, ಒಂದು ದೇವರ ಮಕ್ಕಳನ್ನು ತಾನು ಒಟ್ಟುಗೂಡಿಸ್ತಾನೆ ಎಂಬುದಾಗಿರುವಂಥ ದೊಡ್ಡ ಭರವಸೆ ದೇವರು ನಮಗೆ ಕೊಡ್ತಾ ಇದೆ. ಪ್ರಿಯರೇ, ಯೇಸು ಸ್ವಾಮಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಎಂಬುದಾಗಿರುವಂಥದ್ದಾಗಿದೆ ನಮ್ಮ ವಿಶ್ವಾಸವು, ನಮ್ಮ ಎಲ್ಲ ಭರವಸೆಯು. ಅದರಿಂದ ಪ್ರಿಯರೇ, ಮುಂದಿನ ದಿನಗಳಲ್ಲಿ ಈ ಪುನರುದ್ಧಾನದ ಶಕ್ತಿಯನ್ನು ಹೊಂದಿ ನಾವು ಬದುಕುವರಾಗಿರೋಣ. ನಮ್ಮ ಎಲ್ಲ ನಿರಾಸೆಗಳನ್ನು ನೀಗುತ್ತದೆ, ನಮ್ಮ ಎಲ್ಲ ಅವಮಾನಗಳು ನಮ್ಮಿಂದ ಹೋಗುತ್ತದೆ, ನಮಗೆ ಹೊಸ ಬಲವನ್ನು ಸಿಗುತ್ತದೆ. ಹದ್ದುಗಳಂತೆ ಮೇಲಕ್ಕೆ ಹೋಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವರ ಆತ್ಮನ ಮೂಲಕವಾಗಿ ನಾವು ಅದನ್ನೆಲ್ಲ ಅನುಭವಿಸಬೇಕು. ಈ ದಿನಗಳಲ್ಲಿ ನಾವು ದೇವರ ಸರ್ವಾನುಭವವನ್ನು ಧ್ಯಾನಿಸುವುದರ ಮೂಲಕವಾಗಿ ಈ ಹೊಸ ಚೈತನ್ಯದೊಡನೆ ನಾವು ಹೊಸ ದಿನಗಳಲ್ಲಿ ನಾವು ಬದುಕಬೇಕಾಗ್ತದೆ. ದೇವರು ನಮ್ಮನ್ನು ಸಹಾಯ ಮಾಡ್ತಾನೆ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ.